ಹಾಯ್, ಗುಡ್ ಈವ್ನಿಂಗ್. ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬನ್ನಿ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಜಸ್ಟ್ ಮೂಮೆಂಟ್ ನಿಫ್ಟಿ ಚಾರ್ಟ್ ಓಪನ್ ಮಾಡ್ತೀನಿ. ಸೊ ಬೇಸಿಕಲಿ ನಾನು ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ಹೇಳಿದ್ದೆ, ಏನು 3 ಡೇ ನೆಗೆಟಿವ್ ಕ್ಲೋಸಿಂಗ್ ಇತ್ತು, ಒಂದು ಸ್ಮಾಲ್ ಪುಲ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಫ್ಟಿಯಿಂದ. ಸೊ ನೋಡ್ಬೋದು ನಿನ್ನೆ ಒಂದು ಒಳ್ಳೆ ಸ್ಟ್ರಾಂಗ್ ಬೌನ್ಸ್ ಅಂತ ಹೇಳ್ಬೋದು ಮಾರ್ಕೆಟಲ್ಲಿ. ಸೊ ನಿಫ್ಟಿ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದ್ದು ನಿನ್ನೆ ಕೂಡ. ಸೊ ನಾನು ಡೆಫಿನೆಟ್ಲಿ ಎಸ್ಪೆಷಲಿ ಮೂವಿಂಗ್ ಅವರೇಜ್ ಜೊತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಇನ್ ಕೇಸ್ ನಿಫ್ಟಿ ಸ್ಟ್ರಾಂಗ್ ಆಗಿದ್ರೆ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬೇಕು ಅಂತ. ಸೊ ಡೆಫಿನೆಟ್ಲಿ ಪುಲ್ ಬ್ಯಾಕ್ ಕೊಟ್ಟಿದೆ. ಸೊ ಪುಲ್ ಬ್ಯಾಕ್ ಕೊಟ್ಟಿದೆ ಅಲ್ದಿನ ಒಂದು ಒಳ್ಳೆ ಸ್ಟಾಕ್ಸ್ ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಸಹ ಇತ್ತು. ಎಸ್ಪೆಷಲಿ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ಸ್ ಅಂತೂ ಡೆಫಿನೆಟ್ಲಿ ಒಳ್ಳೆ ರಿಕವರಿ ಅಂತ ಹೇಳ್ಬೋದು. ಅಪಾರ್ಟ್ ಫ್ರಮ್ ದಟ್ ಬೇರೆ ಆದಂಥ ಸೆಕ್ಟರ್ಸಲ್ಲಿ ಏನೋ ಅಂತ ಕಮ್ ಬ್ಯಾಕ್ ಇರಲಿಲ್ಲ, ಎಕ್ಸೆಪ್ಟ್ ಫಿನಾನ್ಷಿಯಲ್ಸ್, ಬ್ಯಾಂಕ್ಸ್ ಮತ್ತು PSU ಬಿಟ್ಟು ಆಟೋ ಸ್ಟಾಕ್ಸ್. ಸೊ ಮೊದಲೇ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡೋಣ. ಜಸ್ಟ್ ಮೂಮೆಂಟ್. ಸ್ಮಾಲ್ ಕ್ಯಾಪ್ ಆಸ್ ಎಕ್ಸ್ಪೆಕ್ಟೆಡ್ ತುಂಬ ವೀಕ್ ಇದೆ. ಅಟ್ಲೀಸ್ಟ್ ಈ ಲೆವೆಲ್ ಹೋಲ್ಡ್ ಮಾಡ್ಬೇಕೀಗ, ಇಲ್ಲಾಂದರೆ ನನಗನ್ಸ್ದಂಗೆ ಇಲ್ಲಿಂದ ಮತ್ತೆ ಬೇಸ್ ಏನಾದ್ರು ಫಾರ್ಮ್ ಆಯಿತು ಅಂದರೆ ಮತ್ತೆ ಅನದರ್ ಸೆಟ್ ಆಫ್ ಡೌನ್ಫಾಲ್ಗಳು ಬರ್ಬೋದು, ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಅಟ್ಲೀಸ್ಟ್ ಇಲ್ಲಿ ಕನ್ಸಲ್ಟೇಷನ್ ಆಗಿ ಅಟ್ಲೀಸ್ಟ್ ಒಂದು ಒಳ್ಳೆ ಬ್ರೇಕ್ಔಟ್ ಥರ, ಮಿನಿ ಬ್ರೇಕ್ಔಟ್ ಥರ ಆಗಬೇಕು. ಸೊ ನೋಡೋಣ. ಬಟ್ ಆಸ್ ಆಫ್ ನೋ ಸ್ಮಾಲ್ ಕ್ಯಾಪ್ ಕಂಪ್ಲೀಟ್ ಅವಾಯ್ಡ್ ಮಾಡಿ, ಎಕ್ಸೆಪ್ಟ್ ಲಾರ್ಜ್ ಕ್ಯಾಪ್ಸ್ ಮಿಡ್ ಕ್ಯಾಪ್ಸ್ ಮಾತ್ರ ಟ್ರೇಡ್ ಮಾಡಿ. ಸೊ ಮಿಡ್ ಕ್ಯಾಪ್ ನೋಡ್ಬೋದು ನೀವು. ನಾನು ಜಸ್ಟ್ ಹೋಲ್ಡ್ ಎಲ್ಲ ಡಿಲೀಟ್ ಮಾಡ್ತೀನಿ. ಸೊ ಮಿಡ್ ಕ್ಯಾಪ್ಸ್ ಒಂದು ಒಳ್ಳೆ ಮೂವ್ಮೆಂಟ್ ಕೊಟ್ಟಿದೆ ನಿನ್ನೆ, ಒಂದು ಒಳ್ಳೆ ಬೌನ್ಸ್ ಅಂತ ಹೇಳ್ಬೋದು ಡೆಫಿನೆಟ್ಲಿ. ಸೊ ನೋಡೋಣ, ಅಟ್ಲೀಸ್ಟ್ ಈ ಥರ ಇವತ್ತೇನೊಂದು ಸೈಡ್ ವೈಸ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಈ ಥರ ಒಂದು 2 to 3 ಡೇಸ್ ಸೈಡ್ ವೈಸ್ ಫಾರ್ಮ್ ಆಗಬೇಕು. ಸ್ಮಾಲ್ ನಾರ್ಮಲ್ ಒಂದು ಸೈಡ್ ವೈಸ್ ಫಾರ್ಮ್ ಆಗಿ ಆಮೇಲೆ ಒಂದು ಒಳ್ಳೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಸೊ ಇದೊಂದು ಒಳ್ಳೆ ಸೈನ್ ಅಂತ ಹೇಳ್ಬೋದು. ಯಾವಾಗ ಇದು ಒಂದು ಒಳ್ಳೆ ಸ್ಟ್ರಾಂಗ್ ಬೌನ್ಸ್ ಆಗಿ ಒಂದು ಫ್ಯೂ ಡೇಸ್ ಸೈಡ್ ವೇಸ್ ಆಗೋದು ಒಂದು ಒಳ್ಳೆ ಮೂವ್ಮೆಂಟ್ ಆ್ಯಕ್ಚುಲಿ. ಸೊ ನೋಡೋಣ, ಫ್ಯೂ ಡೇಸ್ ನಾನು ಸೈಡ್ ವೇಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಿಡ್ ಕ್ಯಾಪಲ್ಲಿ. ಸೊ ನೋಡ್ಬೋದು, ನಾನು ಹೇಳಿದಾಗೆ ಬ್ಯಾಂಕಿಂಗ್ ಕೂಡ ನಾನು ಒಳ್ಳೆ ಬೌನ್ಸ್ ಕೊಟ್ಟಿದೆ. ನಾನು ಆ್ಯಕ್ಚುಲಿ 20 EMA ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ 20 EMA ಬಂದಿಲ್ಲ. ಒಂದು ನೆನ್ನೆ ಒಳ್ಳೆ ಬೌನ್ಸ್ ಕೊಟ್ಟಿದೆ. ಸೊ ಡೆಫಿನೆಟ್ಲಿ ಪ್ರೈವೇಟ್ ಟ್ರೆಂಡ್ ಕೂಡ ಬ್ಯಾಂಕ್ ನಿಫ್ಟಿ ಆಗ್ತಿರೋದ್ರಿಂದ ಸೊ ಇದು ಪ್ರಾಬಲ್ ಇಲ್ಲಿ ಸೈಡ್ ವೈಸ್ ಆಗಿ ಮತ್ತೆ ಇಲ್ಲೊಂದು ಅಪ್ ಟ್ರೆಂಡ್ ಕಂಟಿನ್ಯೂ ಆಗ್ಬೋದು ಹಾಗೆ. ಸೊ ನೋಡೋಣ, ಲೆಟ್ಸ್ ಸಿ. ಬಟ್ ಆಸ್ ಆಫ್ ಸ್ಟ್ರಾಂಗ್ ಅಂತ ಹೇಳ್ಬೋದು ಬ್ಯಾಂಕು. ಸೊ ಆಟೋ ನೀವು ನೋಡ್ಬೋದು. ಆ್ಯಕ್ಚುಲಿ ಆಟೋ ಒಂದು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಆ್ಯಕ್ಚುಲಿ ನಿಮಗೆ ಆಟೋ ಒಳ್ಳೆ ಮೂವ್ಮೆಂಟ್ ಇದೆ. ಜಸ್ಟ್ ಬಿಕಾಸ್ ಆಫ್ ಮಾರ್ಕೆಟ್ ಬ್ರೆತ್ ವೀಕ್ ಇರೋದ್ರಿಂದ ಆಟೋ ಮೂವ್ಮೆಂಟ್ ಆಗ್ತಾ ಇಲ್ಲ. ಸೊ ನಾನು ಆ್ಯಕ್ಚುಲಿ ನೋಡ್ಬೋದು ನೆನ್ನೆನೂ ಒಂದು ಒಳ್ಳೆ ಬೌನ್ಸ್ ಆಗಿತ್ತಲ್ಲ. ಸೊ ಡೆಫಿನೆಟ್ಲಿ ಇಲ್ಲಿಂದ ಒಂದು ಒಳ್ಳೆ ಬ್ರೇಕ್ಔಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿತಿನ್ ಫ್ಯೂ ಡೇಸಲ್ಲಿ. ಸೊ ಬಿಕಾಸ್ ಎಲ್ಲ ಆಟೋ ಸ್ಟಾಕ್ಸ್ ಕೂಡ ಒಂದು ಒಳ್ಳೆ ಕನ್ಸಲ್ಟೇಷನಲ್ಲೇ ಟ್ರೇಡ್ ಆಗ್ತಾ ಇದೆ, ಯಾವಾಗ ಬೇಕಾದ್ರೂ ಬ್ರೇಕ್ಔಟ್ ಆಗ್ಬೋದು. ಸೊ ಇವಾಗ ನಾನು ETF ಕೂಡ ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ವಿತ್ ಸ್ಟಾಪ್ ಲಾಸ್ ಆಫ್ ಸಮ್ವೇರ್ ಅರೌಂಡ್, ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಬಟ್ ನಾನು ಫ್ಯೂ ಡೇಸ್ ಬ್ಯಾಕ್ ಕೂಡ ನಾನು ಟ್ರೈ ಮಾಡಿದೆ ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗುತ್ತಂತ. ಬಟ್ ಯಾವಾಗ ವೀಕ್ ಕ್ಯಾಂಡಲ್ ಕ್ಲೋಸ್ ಆಯ್ತು ನಾನು ಎಕ್ಸಿಟ್ ಆದ ಆ್ಯಕ್ಚುಲಿ ಕಂಪ್ಲೀಟ್ ಆಗಿ. ಸೊ ನೋಡಿ, ಆ್ಯಸ್ ಆಫ್ ನಾನು ಆಟೋದಲ್ಲಿ ತುಂಬ ಬುಲ್ಲಿಶ್ ಆಗಿದ್ದೀನಿ. ಆಟೋದಲ್ಲಿ ನನ್ನ ಪೊಸಿಷನ್ಸ್ ಕೂಡ ಇದೆ. ಅಪಾರ್ಟ್ ಫ್ರಮ್ ಆಟೋ ನನಗೆ ಬೇರೆ ಯಾವ್ದಾದ್ರು ಇಂಟ್ರೆಸ್ಟ್ ಇಲ್ಲ. ಪ್ರೈವೇಟ್ ಬೇಕಿದೆ, ಇಂಡೆಕ್ಸ್ ಸ್ಟ್ರಾಂಗ್ ಇದೆ, ಬಟ್ ನನಗೆ ಯಾವುದೇ ಥರ ರಿಸ್ಕ್ ರಿವಾರ್ಡ್ ಇಲ್ಲ ಸ್ಟಾಕ್ಸಲ್ಲಿ. ಸೊ ನಾನು ಟ್ರೇಡ್ ಮಾಡ್ತಾ ಇಲ್ಲ. ಸೊ ಫಿನಾನ್ಷಿಯಲ್ ಕೂಡ ನೋಡ್ಬೋದು ಒಳ್ಳೆ ಸ್ಟ್ರಾಂಗ್ ಇದೆ. ಅದು ಹೇಳ್ದಂಗೆ ಫಿನಾನ್ಷಿಯಲ್, ಬ್ಯಾಂಕಿಂಗ್, PSU, ಆಟೋಸ್ ಅದು ಬಿಟ್ಟರೆ ಬೇರೆ ಯಾವುದೂ ಇಂಟ್ರೆಸ್ಟ್ ಇಲ್ಲ ನಂಗೆ ಡೆಫಿನೆಟ್ ಆಗಿ. ಐಟಲ್ ಕೂಡ ವೀಕ್ ಇದೆ, FMCG ಕೂಡ ವೀಕ್ ಇದೆ. ಸೊ ಅದೇ ಸ್ಟ್ರಾಂಗ್ ಇಲ್ಲ. ಸೊ ಈಗ ನೋಡೋಣ, ಸ್ಟಾಕ್ಸ್ ನೋಡೋಣ ಈಗ ನಂದು ಓಪನ್ ಪೊಸಿಷನ್ಸ್. ಸೊ ಆ್ಯಕ್ಚುಲಿ ನಾನು ಕಮಿನ್ಸ್ ಇಂಡಿಯಾದಲ್ಲಿ ಇವತ್ತು ಟ್ರೇಡ್ ತೊಗೊಂಡಿದ್ದೀನಿ. ನೋಡ್ಬೋದು ಒಂದು ಒಳ್ಳೆ ಪ್ರಯರ್ ಅಪ್ ವಿತ್ ಸ್ಟ್ರಾಂಗ್ ಬೇಸ್, ಒಂದು ಒಳ್ಳೆ ಬ್ರೇಕ್ಔಟ್ ಆಗಿದೆ ಇವತ್ತು. ನೋಡೋಣ, ನಾನು ಸ್ಟಾಪ್ ಲಾಸ್ ಬಂದು ಆ್ಯಕ್ಚುಲಿ ಈ ಲೆವೆಲ್ ಇಕ್ಕಿದ್ದೀನಿ 4284 ಸೊ ನೋಡೋಣ. ಇನ್ ಕೇಸ್ ಏನಾದರೂ ಇಲ್ಲಿಂದ ಫಾಲೋ ಅಪ್ ಬೈಯಿಂಗ್ ಬಂತು ಅಂದರೆ ಡೆಫಿನೆಟ್ ಇಟ್ಸ್ ವೆರಿ ಗುಡ್. ಇನ್ ಕೇಸ್ ಏನಾದ್ರು ಡೇ ಲಾಸ್ ಕ್ವಾಟ್ ಇದೆಲ್ಲ ನಾನು ಆಫ್ ಪೊಸಿಷನ್ ಎಕ್ಸಿಟ್ ಆಗ್ತೀನಿ. ಅಷ್ಟೇ ಮೂಮೆಂಟ್. ನಾನು ಡ್ರಾಯಿಂಗ್ಸ್ ಐಡ್ ಮಾಡೋಣ. ನೋಡ್ಬೋದು ಈಗ. ಸೊ ಕಮಿಂಗ್ಸ್ ಇಂಡಿಯಾ ಆಯಿತು. ಇದು ನಾನು ಆ್ಯಕ್ಚುಲಿ ಆಟೋ ಬೇಸ್ ನಾನು ಹೇಳ್ದಂಗೆ ನಿನ್ನೆ ಆ್ಯಕ್ಚುಲಿ ನಾನು ಲೋಡ್ ಮಾಡಿದೆ ಇವತ್ತು ಆ್ಯಕ್ಚುಲಿ ಎಂಟ್ರಿ ಆದೆ ನಾನು 285ಗೆ. ಸ್ಟಾಪ್ ಲಾಸ್ 279 ಕೊಟ್ಟಿದ್ದೀನಿ. ಫ್ಯೂ ಡೇಸ್ ಬ್ಯಾಕ್ ಕೂಡ ನಾನು ಟ್ರೈ ಮಾಡಿದೆ ಆ್ಯಕ್ಚುಲಿ ಸಮ್ವೇರ್ ಅರೌಂಡ್ ಈ ರೇಂಜಲ್ಲಿ ಟ್ರೈ ಮಾಡಿದೆ. ಬಟ್ ಯಾವಾಗ ಈ ಥರ ವೀಕ್ ಕ್ಲೋಸಿಂಗ್ ಅಂತ ನಾನು ಎಕ್ಸಿಟ್ ಆದೆ. ಸೊ ಇವತ್ತು ನಾವು ಒಂದು ಒಳ್ಳೆ ರಿಸ್ಕ್ ರಿವಾರ್ಡ್ ಅಂತ ಹೇಳ್ಬೋದು. 1.89% ಅಷ್ಟೇ ಸ್ಟಾಪ್ ಲಾಸ್ ಇರೋದು. ಸೊ ನೋಡೋಣ, ಇನ್ ಕೇಸ್ ಇನ್ನು 2 to 3 ಡೇಸ್ ಸೈಡ್ ವೇಸ್ ಆಗಿ ಹೋಗ್ಬೋದು. ಇದನ್ನು TVS ಮೋಟರ್ ಆ್ಯಕ್ಚುಲಿ ನೆನ್ನೆ ತೊಗೊಂಡಿದ್ದು ಪೊಸಿಷನ್ ಕ್ಲೋಸಿಂಗ್ ಟೈಮಲ್ಲಿ ಸಮ್ವೇರ್ ಅರೌಂಡ್ 3536 ಎಂಟ್ರಿ ನೆನ್ನೆ ತೊಗೊಂಡಿದ್ದು. ಸೊ ನಾನು ಯಾವ ಥರ ಟ್ರಿಮ್ ಮಾಡಿಲ್ಲ ಇವತ್ತು ಬ್ಯಾಕ್ ಬಂದರೂ ಸಹ ನೋಡೋಣ
0.25 ರಿಸ್ಕ್ ಇರೋದ್ರಿಂದ ನಾನೇನು ಎಕ್ಸಿಟ್ ಹೋಗಿಲ್ಲ, ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ನೋಡೋಣ, ಇನ್ ಕೇಸ್ ನಾಳೆ 2 to 3 days ವೀಕ್ ಕ್ಲೋಸಿಂಗ್ ಕೊಡ್ತಾರೆ, ನಾನು ಬೇಕಾದ್ರೆ ಟ್ರಿಮ್ ಮಾಡ್ಬೋದು. ಇವನು ಮಿಂಡಾದಲ್ಲಿ ಆ್ಯಕ್ಚುಲಿ ನಾನು ಇವತ್ತು ಟ್ರಿಮ್ ಮಾಡಿದೆ ಸಮಯ ಡೌನ್ ಬಂದಾಗ, ಬಟ್ ಆಮೇಲೆ ಕ್ಲೋಸಿಂಗಲ್ಲಿ ಮತ್ತೆ ಬೌನ್ಸ್ ಅಪ್ ಆಯಿತು. ಸೊ ಬಟ್ ಸ್ಟಿಲ್ ನಂದು ಆಫ್ ಪೊಸಿಷನ್ ಇದೆ. ಇನ್ ಕೇಸ್ ಫ್ಯೂ ಡೇಸ್ ಇಲ್ಲೇನಾದರೂ ಕನ್ಸಾಲಿಡೇಷನ್ ಆಗಿ ಈ ಥರ ಕನ್ಸಾಲಿಡೇಷನ್ ಆಗಿ ಬರ್ತಾ ಇಲ್ಲ, ಥರ ಆಯಿತು ಅಂದರೆ ಪ್ರಾಬ್ಲಿ ನಾನು ಆ್ಯಡ್ ಮಾಡ್ಕೊತೀನಿ ಸಮಯ ಅರೌಂಡ್ ಈ ಲೆವೆಲ್, ಮತ್ತೆ ಬ್ಯಾಕ್ ಪೊಸಿಷನ್ ಹಾಕೊತೀನಿ. ಬಟ್ ಎಲ್ಲರಿಗೂ ಒಂದು ಆಫ್ ಪೊಸಿಷನ್ಸ್ ಇದೆ, ನೋಡೋಣ, ತೊಂದರೆ ಇಲ್ಲ. ಸೊ ಮಹೀಂದ್ರ ನನ್ನ ಬೇರೆ ಸ್ಮಾಲ್ ಅಕೌಂಟಲ್ಲಿದೆ, ಇದು ಸ್ಟಾಪ್ ಲಾಸ್ ಇದೆ ಅದರಲ್ಲಿ. ಸೊ ನೋ ಪ್ರಾಬ್ಲಮ್. ಗೋಲ್ಡ್ ಪೆಟ್ಟಲ್ಲಿ ಕೂಡ ನಂದು 5th ಪೊಸಿಷನ್ಸ್ ಇದೆ, ಸಮಯ ಅರೌಂಡ್ ಇಲ್ಲಿ ಎಂಟ್ರಿ ಆದ. ಆ್ಯಕ್ಚುಲಿ ನನಗೆ ಈ ಲೆವೆಲ್ ಎಂಟ್ರಿ ಆದೆ. ಅದರದಾಗಿ ಸಿಲ್ವರ್ ಕೂಡ ನನ್ನ ಪೊಸಿಷನ್ಸ್ ಇದೆ. ಸೊ ಇದೀಗ ಕಂಟಿನ್ಯೂ ಆಗಲಿ, ನಾನು ಏನು ಟಚ್ ಮಾಡೋಕೆ ಹೋಗಲ್ಲ ಈಗ, ಬಿಕಾಸ್ ಸ್ಟಾಕ್ ಚೆನ್ನಾಗಿ ಹೋಗ್ತಿದೆ, ನೋ ಪ್ರಾಬ್ಲಮ್. ಇದು ನಂದು ಬಯಬಲ್ ಸೆಟಪ್ಸ್. ಆ್ಯಕ್ಚುಲಿ ನಾನು ಬಯಬಲಲ್ಲಿ ನಾಳೆ ತೈಲೋಕೆ ನೋಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಪುಲ್ ಬ್ಯಾಕ್ ಬಂತು ಅಂದರೆ, ಈ ಥರ ಬಂತು ಅಂದರೆ ನಾನು ಇಂಟ್ರಾಡೇ ಮಾಡ್ತೀನಿ, ಪೊಸಿಷನ್ ತೊಗೊಳಕ್ಕೆ ಹೋಗಲ್ಲ ಸ್ವಿಂಗ್ ಟ್ರೇಡಿಂಗ್ಗೆ, ಬಿಕಾಸ್ ನಾನು ಆಲ್ರೆಡಿ ಪೊಸಿಷನ್ಸ್ ಇರೋದ್ರಿಂದ. ಇಂಡಿಗೋ ಸಹ ಒಳ್ಳೆ ಪೊಸಿಷನ್, ಒಳ್ಳೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗಿದೆ ನನಗೆ. ನೋಡೋಣ, ಬಟ್ ಯಾರಿಗೆ ಬಂದು ತೊಗೊಂಡ್ರು ಕೂಡ ನಾನು ಇಂಟ್ರಾಡೇನೇ ತೊಗೊಳೋದು ನಾಳೆ. ವೆರಿ ರೇರ್ ನಾನು ಆ್ಯಕ್ಚುಲಿ ಸ್ವಿಂಗ್ ಕನ್ವರ್ಟ್ ಮಾಡೋದು, ಬಿಕಾಸ್ ಆಲ್ರೆಡಿ ಪೊಸಿಷನ್ಸ್ ತುಂಬ ಇರೋದ್ರಿಂದ. ಅದು ನನಗೆ ರಿವಾರ್ಡ್ಸ್ ಏನೋ ಬಂದಿಲ್ಲ, ಅದರಲ್ಲೂ ಸಹ ಒಂದು ಕುಷನ್ ಇಲ್ಲ ಆ್ಯಡ್ ಮಾಡ್ಕೊಳಕ್ಕೆ. ಅದಕ್ಕೋಸ್ಕರ HL ನನಗೆ ಇಟ್ಕೊಂಡಿದ್ದೀನಿ ಅಂದರೆ ಶಾರ್ಟಿಂಗ್ ಅಪರ್ಚುನಿಟಿ ನೋಡೋಕೆ. ನಾನು ಆ್ಯಕ್ಚುಲಿ ನಾಳೆ ಏನಾದರೂ ನೆಗೆಟಿವ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಯ್ತು ನಾನು ಆ್ಯಡ್ ಮಾಡ್ಕೊತೀನಿ ಪ್ರಾಬಬ್ಲಿ. ಸೊ ಥ್ಯಾಂಕ್ಸ್ ವಾಚಿಂಗ್, ಹ್ಯಾವ್ ಎ ಗುಡ್ ಡೇ.